ನಿನ್ನೆ ಶಿಕಾರಿಪುರದಲ್ಲಿ ನಡೆದ ಖಾಸಗಿ ಬಸ್ ಅಪಘಾತದಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ ಶಿಕಾರಿಪುರ ಶಾಸಕರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ, ಶಿವಮೊಗ್ಗ ನಗರ ಶಾಸಕರಾದ ಚನ್ನಬಸಪ್ಪ ಹಾಗೂ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ ಇಂದು ಶಿವಮೊಗ್ಗದ ಜಿಲ್ಲಾ ಮೆಗನ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ 5 ಜನ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ನಂತರ ಮಾತನಾಡಿದ ಬಿವೈ ವಿಜಯೇಂದ್ರ, ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ನಾನು ಗಮನಿಸಿದ್ದೇನೆ. ಬೈಕ್ ಸವಾರ ಅಡ್ಡ ಬಂದಿದ್ದು ಹಾಗೂ ಬಸ್ ಸಹ ಅತಿ ವೇಗವಾಗಿ ಚಾಲನೆ ಮಾಡಿದ್ದು ಕಂಡುಬಂದಿದೆ ಎಂದು ತಿಳಿಸಿದರು. ದ್ವಾರ ಸರಿ ಹೋಗ್ತದೆ, ದ್ವಾರ ಸರಿ ಹೋಗುತ್ತೆ. ಏನು ಓವರ್ ಸ್ಪೀಡ್ ಇದ್ದಂಗೆ ಕಾಣುತ್ತಾ ವಿಡಿಯೋ ನೋಡೋದು? ನಿಮ್ದು ನೋಡಿದ ಸ್ವಲ್ಪ ವಿಡಿಯೋ ನೋಡಿ ಸ್ಪೀಡಲ್ಲಿ ಬಂದಿದೆ ಗಾಡಿ ಬ್ರೇಕ್ ಕೊಡೋದು ನೋಡಿದ ವಿಡಿಯೋ ನೋಡುವ 8 ದಿನ ಸರಿ ಹೋಗುತ್ತಪ್ಪ. ಉಪ್ಪಿಟ್ಟೆನಾ ನಿನ್ನೆ ದಿನ ಮುಂಜಾನೆ ಶಿಕಾರಿಪುರ ಹೊರಭಾಗದಲ್ಲಾದಂಥ ಬಸ್ನ ದುರಂತ 25ಕ್ಕೂ ಹೆಚ್ಚು ಜನ ಆ ಒಂದು ಅಪಘಾತದಲ್ಲಿ ಗಾಯಗೊಂಡಿದ್ದರು. ಒಂದಿಬ್ಬರು ಪರಿಸ್ಥಿತಿ ಗಂಭೀರವಾಗಿ ಕೂಡ ಇತ್ತು. ನಿನ್ನೆ ದಿನ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು, ನಮ್ಮೆಲ್ಲ ಪಕ್ಷದ ಎಲ್ಲ ಮುಖಂಡರು ಬಂದು ಅವನ್ನೆಲ್ಲರೂ ಕೂಡ ಮಾತನಾಡಿಸಿದರು. ನಾನು ಕೂಡ ಬಂದು ಎಲ್ಲರನ್ನೂ ಕೂಡ ಮಾತನಾಡಿಸಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೇನೆ. ಡಾಕ್ಟ್ರು ಕೂಡ ಜೊತೆಲೇ ಇದ್ದಾರೆ. ಎಲ್ಲರೂ ಕೂಡ ಏನೋ ಇಬ್ಬರು ತಾಯಂದ್ರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಇತ್ತು. ಬಟ್ ಅವರು ಕೂಡ ದೇ ಆರ್ ಔಟ್ ಆಫ್ ಡೇಂಜರ್, ಏನು ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ.